Hey guys, welcome back to my channel, Priyanka World. ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ವಿಡಿಯೋ ಯಾವುದು ಅಂತ ಗೊತ್ತಾಗಿರುತ್ತೆ. ಸೊ ಈ ಎರಡು ನಾಯಿ ನಮಗೆ ಹೆಂಗೆ ಸಿಕ್ತು ಸ್ಟೋರಿ ಹೇಳ್ತೀನಿ ಬನ್ನಿ. ನಮ್ಮ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇತ್ತು. ಸೊ ಅಲ್ಲಿ ನಾಯಿ ಬಂದು ಮರಿ ಹಾಕಿತ್ತು. ಸಿಮಿಲರ್ ಈ ಥರನೇ ಇತ್ತು. 5 ಮರಿ ಇತ್ತು. ಅದರಲ್ಲಿ 2 ಬ್ರೌನ್ ಕಲರ್, 2 ಬ್ಲ್ಯಾಕ್ ಮತ್ತು 1 ವೈಟ್. ಅಷ್ಟರಲ್ಲಿ ವೈಟ್ ಕಲರ್ ಒಂದೇ ಹುಡುಗಿಯಾಗಿತ್ತು. ಎಲ್ಲ ಚೆನ್ನಾಗಿ ಗುಂಡ್ಗುಂಡಕ್ಕಿತ್ತು. ಅಷ್ಟರಲ್ಲಿ ವೈಟ್ ಕಲರ್ ನಮ್ಮ ಫೇವ್ರೇಟ್ ಆಗಿತ್ತು. ಅಂದರೆ ವಸಂತಮ್ಮ ನಮ್ಮ ಅಜ್ಜಿ ಅವರು ಎಲ್ಲನೂ ಕೊಟ್ಬಿಡ್ತೀನಿ ಅಂತ ಹೇಳ್ತು. ಆವಾಗ ನಾವು ಬೇಡ ಪ್ಲೀಸ್ 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 ಅಂತ ಹೇಳಾದ್ಮೇಲೆ ಅಮ್ಮ ಒಂದು ಬ್ರೌನ್ ಕಲರ್ನ ಇಟ್ಕೊತು. ಮತ್ತು ಅವರು ನಾಯಿ ತೊಗೊಳ್ಳೋಕ್ಕೆ ಅಂತ ಬಂದಿದ್ದರು. ಅವರು ಬ್ಲ್ಯಾಕ್ ಕಲರ್ ತೊಗೊಂಡೋದ್ರು, 2 ಬ್ಲ್ಯಾಕ್ ತೊಗೊಂಡೋದ್ರು, ಇನ್ನೊಂದೊಂದು ಬ್ರೌನ್ ಕಲರ್ ತೊಗೊಂಡೋದ್ರು ಮತ್ತು ವೈಟ್ ಕಲರ್ ಕೇಳಿದ್ರು. ಬಟ್ ನಾವು ಕೊಡಲಿಲ್ಲ. ನಾವು ನನ್ನ ತಂಗಿ ನಾವೆಲ್ಲ ಸೇರ್ಕೊಂಡು ಕಿಚ್ಬಿಟ್ವಿ, ಕೊಡಲ್ಲ ಅಂತ. ಅವ್ರು ಹಂಗೆ ಹೋದರು. ಸೊ 2 ನಾಯಿ ನಮ್ಮ ಮನೆಯಲ್ಲೇ ಸಾಕೊಂಡಿದ್ದೀವಿ. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತ. ಸೇಮ್ ಇದಕ್ಕೆ ನಾನು ತಮ್ಮನೆಲ್ಲ ಹಾಕಿದ್ದು. ಇದಕ್ಕಿಂತ ಮುಂಚೆ ನಾವು ನಾಯಿ ಬೇಕು ಅಂತ ಎಷ್ಟು ಕೇಳಿದ್ರು ತಗೊಡ್ತಾ ಇರ್ತಿಲ್ಲ. ಬಟ್ ಫೈನಲಿ ವಿ ಹ್ಯಾವ್ 2 ಪೆಟ್ಸ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವಿಡಿಯೋ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹೋಗೋದು ಕಾರ್ನ ಅಡಿ. ಯಾಕೆ ಅಂದರೆ ಈಗ 2 ನಾಯಿನೂ ಅಭ್ಯಾಸ ಆಗಿಬಿಟ್ಟಿದೆ ಕಾರ್ ಅಡಿ ಮಣಿಕೊಳ್ಳೋದನ್ನ. ಬೇರೆ ಜಾಗದಲ್ಲಿ ಇದುವರೆಗೂ ಕಟ್ಟಾಕಿಲ್ಲ. ಬೆಳಗ್ಗೆ ಹೊತ್ತೇ ಇರೋಲ್ಲ. ಸೊ ರಾತ್ರಿ ಹೊತ್ತು ಒಂದ್ಸಲ ಟ್ರೈ ಮಾಡಬೇಕು. ಸೊ ಇವತ್ತು ಟ್ರೈ ಮಾಡೋಣ. ಐ ನೋ ನೀವು ಇವಾಗೆಲ್ಲ ಕಮೆಂಟ್ ಆಗ್ತಾಯಿರ್ತೀರಾ, ನಾಯಿಗೆ ಹಗ್ಗ ಯಾಕೆ ಹಾಕಿದ್ದೀರಾ, ಹಾಕಬೇಡಿ ಅಂತ. ನಮ್ಗೆ ಗೊತ್ತು ಅದು ಹಗ್ಗ ಹಾಕ್ಬಾರ್ದು ಅಂತ. ಬಟ್ ಆಲ್ಸೋ ಇವಾಗ ಸದ್ಯಕ್ಕೆ ಇರಲಿ ಅಂತ ಹಾಕಿದ್ದೀವಿ. ಬಿಕಾಸ್ ಅವ್ರ ಅಮ್ಮ ಬರ್ತಾನೆ ಇರುತ್ತೆ ಇವ್ರು ನೋಡ್ಕೊಂಡು ಹೋಗೋಕ್ಕೆ. ಒಂದು ಸತಿ ಏನು ಮಾಡಿತ್ತು, ಅದು ರೋಡ್ ಮಧ್ಯೆನೇ ಹೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಸದ್ಯಕ್ಕೆ ಇರಲಿ ಅಂತ ಹಗ್ಗ ಹಾಕಿದ್ದೀವಿ. ಇನ್ನು ಚೈನ್ ಬಂದಮೇಲೆ ನಾವು ಚೈನ್ ಹಾಕ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು 2ಕ್ಕೂ ಹಾಲು ಹಾಕೋಕ್ಕೆ ಅಂತ ಹೋಗ್ತೀನಿ. ಸೊ ನಾವು 2 ದೂರ ಕಟ್ಟಾಕ್ತೀವಿ. ಬಿಕಾಸ್ ಅದು ರಾತ್ರಿ ಎಲ್ಲ ಜಗಳ ಆಡುತ್ತೆ. ಸೊ ಹಂಗಾಗಿ ದೂರ ಕಟ್ಟಾಕಿ ಫಸ್ಟು ಅದಕ್ಕೆ ಹಾಲು ಹಾಕಿ ಅದಾದಮೇಲೆ ವೈಟ್ ಕಲರ್ ನಾಯಿಗೆ ಹಾಕ್ತೀನಿ. ಸೊ ನನ್ನ ಹೆಸರು ನಾಯಿ ರಿವೀಲ್ ಮಾಡಲ್ಲ. ಸೊ ಹಂಗೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಬ್ರೌನ್ ಕಲರ್ ನಾಯಿನ ಹಿಡ್ಕೊಳ್ಳೋಕೆ ಸ್ವಲ್ಪ ಭಯ. ಸೊ ಹಂಗಾಗಿ ನಾನು ವೈಟ್ ಕಲರ್ ನಾಯಿನ ಹಿಡ್ಕೊಂಡೋಗಿ ಸ್ವಲ್ಪ ಹೊತ್ತು ಅಲ್ಲಿ ವಾಕಿಂಗ್ ಮಾಡಿಸಿ ಅದಾದಮೇಲೆ ಮತ್ತೆ ಕರ್ಕೊಂಬಂದುಬಿಡ್ತೀನಿ. ಸೊ ಇವು ಎಷ್ಟು ಕ್ಯೂಟಾಗಿ ಮನೆಗೆ ಗೊತ್ತಾ. ಒಂದೊಂದು ಪೋಸ್ ತುಂಬ ಕ್ಯೂಟಾಗಿರುತ್ತೆ. 2 ತುಂಬ ಕಿತ್ತಾಡುತ್ತೆ. ಆದರೂ ಆ 2ನ ದೂರ ಕಟ್ಟಾಗೋದು ತುಂಬ ಕಿಚ್ಚಾಡುತ್ತೆ ಕೂಡ. ಸೊ 2 ಒಟ್ಟಿಗೆನೇ ಕ್ಯೂಟ್ ಪೋಸಲ್ಲಿ ಮನಿಕೊಳ್ಳುತ್ತೆ. ಸೊ ನಾಯಿ ಮಲಗೋ ಒಂದೊಂದು ಪೊಸಿಷನಲ್ಲಿ ಒಂದೊಂದು ಮೀನಿಂಗ್ ಇರುತ್ತೆ ಅಂತ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮೂವಿ 777 ಚಾರ್ಲಿಲಿ ನೋಡಿದ್ದೆ. ಸೊ ನಾವು ಮೊಬೈಲಲ್ಲಿ ಫಸ್ಟ್ ಮೊಬೈಲ್ ನೋಡ್ತಾ ಇದ್ವಿ, ಸುಮ್ಮನೆ ಶಾರ್ಟ್ಸ್ ರೀಲ್ಸ್ನೆಲ್ಲ ನೋಡ್ತಿದ್ವಿ. ಬಟ್ ಈಗ ನಾಯಿಗೆ ಯಾವ ಥರ ಫುಡ್ ಹಾಕಬೇಕು, ನಾಯಿ ಒಂದೊಂದು ಪೊಸಿಷನ್ ಮನೆಗೆ ಗೊತ್ತಲ್ವ. ಸೊ ಅದು ಯಾವ ಥರ ಇರುತ್ತೆ ಅಂತೆಲ್ಲ ನೋಡ್ತಾನೆ ಇರ್ತೀನಿ. ತಿಂಡಿ ಮುಗಿಸ್ಕೊಂಡು ಅದಾದಮೇಲೆ ನಾನು ನಾಯಿನ ವಾಕಿಂಗ್ ಅಂತ ಕರ್ಕೊಬರ್ತೀನಿ ನಮ್ಮ ಮನೆ ಹಿಂದ್ಗಡೆ. ಸ್ವಲ್ಪ ಹೊತ್ತು ಅಲ್ಲೇ ಕಟ್ಟಾಕೊಂಡಿರ್ತೀನಿ. ಅದು ಎಲ್ಲ ಕಡೆ ಅಡ್ಜಸ್ಟ್ ಆಗಿ ಅಭ್ಯಾಸ ಆಗಲಿ ಅಂತ ಅಷ್ಟೇ. ಸೊ ಈಗ ಈ ವೈಟ್ ನಾಯಿ ಏನು ಮಾಡುತ್ತೆ ಅಂದರೆ, ಯಾರಾದರೂ ಓಡಿದ್ರೆ ಸೊ ಅವ್ರ ಹಿಂದೆ ಫಾಲೋ ಮಾಡೋದು. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾವ ಪೆಟ್ನ ಸಾಕಿದ್ದೀರಾ ಅದು ಹೆಸರು ಕೂಡ ಕಮೆಂಟ್ ಮಾಡಿ. ಇನ್ನು ನಿಮ್ಮ ಮನೇಲಿ ಇಲ್ಲ ಅಂದರೆ ಯಾವ ಪೆಟ್ ನಿಮಗೆ ಬೇಕು, ಅದಕ್ಕೇನು ಹೆಸರು ಇಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈಗ ನೇಮ್ ರಿವೀಲ್ ಮಾಡೋ ಟೈಮ್. ವೈಟ್ ಕಲರ್ ಈ ಡಾಗ್ ಹೆಸರು ಚಾರ್ಲಿ ಆ್ಯಂಡ್ ಬ್ರೌನ್ ಕಲರ್ ಹೆಸರು ಸಿಂಬಾ ಅಂತ ಇಟ್ಟಿದ್ದೀವಿ. ಐ ಹೋಪ್ ನಿಮಗೆ ಈ ನೇಮ್ ಇಷ್ಟ ಆಗಿರುತ್ತೆ ಅಂತ. ಈ 2 ತುಂಬ ಕಿತ್ತಾಡುತ್ತೆ. ಇನ್ನು 5 ನಾಯಿ ಮರಿಗಳು ಇಲ್ಲೇ ಇದ್ದಿದ್ರೆ ಇನ್ನೆಷ್ಟು ಕಿತ್ತಾಡೋವು. ಸೊ ಇವಾಗ 2 ಹಾಲು ಕುಡಿದು ಫೈಟಿಂಗ್ ಆಡಿ ಸ್ವಲ್ಪ ಸುಸ್ತಾದ ಮೇಲೆ ಹಾಲು ಕುಡಿದು ಅದಾದಮೇಲೆ ಮನಿಕೊಳ್ಳುತ್ತೆ. ಸೊ ಮನೆಗೆ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದನ್ನ ಅಂದರೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆದಮೇಲೆ ಅದನ್ನ ಎಬ್ಬಿಸಿ ಅದಾದಮೇಲೆ ಅದಕ್ಕೆ ಸ್ನಾನ ಮಾಡಿಸ್ತೀವಿ. 2 ಡೇಸ್ ಒನ್ಸ್ ಅಷ್ಟೇ ಮಾಡಿಸೋದು. ನಾನು ಗೂಗಲಲ್ಲಿ ಸರ್ಚ್ ಮಾಡಿರೋ ಪ್ರಕಾರ ಉಗುರು ಬೆಚ್ಚಗಿರೋ ನೀರಲ್ಲಿ ನಾಯಿಗೆ ಸ್ನಾನ ಮಾಡಿಸ್ಬೇಕು.
ಮತ್ತು 2 ಸತಿ ಸ್ನಾನ ಮಾಡಬೇಕಾಗಿತ್ತು. ಬೆಳಗ್ಗೆ ಒಂದು ಸತಿ ಮಾಡಿದೆ, ಅದಾದಮೇಲೆ ಮತ್ತೆ ಅಮ್ಮನ ಕೈಲಿ ಬೈಸ್ಕೊಂಡು ನಾಯಿಗೆ ಸ್ನಾನ ಮಾಡಿಸಿ ಮತ್ತೆ ಮಾಡಿದೆ. ಮೈ ಸಬ್ಸ್ಕ್ರೈಬರ್ಸ್ ಕಂಟ್ರೋಲ್ ಮೈ ಡೇ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಿಮ್ಮ ಇನ್ಸ್ಟಾಗ್ರಾಮ್ ID-ನ ನನಗೆ ಕಮೆಂಟ್ ಮಾಡಿ ವಿತ್ ಯೋರ್ ನೇಮ್. ನಾಯಿಗೆ ವಾಕಿಂಗ್ ಎಲ್ಲ ಮಾಡಿಸಿದ್ಮೇಲೆ ಟಿ ವಿ ನೋಡ್ತಾಯಿದ್ವಿ. ಸೊ ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ತಿದ್ವಿ. ಅದಾದಮೇಲೆ ನಾವು ನಮ್ಮನೆ ಹಿಂದುಗಡೆ ಕಟ್ಟಾಕಿದ್ವಿ ನಾಯಿನ. ಸೊ ಆವಾಗ ಅವ್ರ ಅಮ್ಮ ಸ್ಮೆಲ್ ಮಾಡಿಕೊಂಡು ಬಂದಿತ್ತು. ಆಮೇಲೆ ಗೊತ್ತಾಗಲಿಲ್ಲ ಅನಿಸುತ್ತೆ, ಮತ್ತೆ ವಾಪಸ್ ಹೋಯಿತು. ಬಿಕಾಸ್ ನಾವು ಅವ್ರನ್ನ ಫುಲ್ ಕವರ್ ಮಾಡಿಬಿಟ್ಟಿದ್ವಿ. ಸೊ ಮೇ ಬಿ ಗೊತ್ತಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದಾದಮೇಲೆ ನಮ್ಮಮ್ಮ ಸೂಪರ್ ಸ್ಟಾರ್ ನೋಡಿದ್ಮೇಲೆ ರಾತ್ರಿ 11:30 ಅನಿಸುತ್ತೆ ಸ್ಟಾರ್ಟ್ ಮಾಡ್ತು ಕಿಚ್ಚಕ್ಕೆ. ಅದಾದಮೇಲೆ ಅಮ್ಮ ಬಂದು ಫುಲ್ಲು ದಾರ ಕಟ್ಟಾಕಿದ್ವಲ್ಲ ಅದು ಫುಲ್ಲು ನುಳ್ಚ್ಕೊಂಡು, ಅದಾದಮೇಲೆ ಮತ್ತೆ ಅಮ್ಮ ಸರಿ ಮಾಡಿ ಹಾಲು ಹಾಕಿ ಮತ್ತೆ ಮನೆಗೆ ಕೊಳ್ತು. ಮತ್ತೆ 1 ಸ್ಟಾರ್ಟ್ ಮಾಡ್ತು, ನಿಲ್ಲಿಸ್ನಿಲ್ಲ. ಆಮೇಲೆ ಅಮ್ಮ ಬೈದ್ಬಿಡ್ತು ಅಂತೇಳಿ ನಾನು ಮುಂದೆ ಕಟ್ಟಾಕೋಣ ಅಂತ ಕರ್ಕೊಂಡು ಹೋದೆ. ಅಷ್ಟೊತ್ತಿಗೆ ಅಮ್ಮ ಇಷ್ಟೊತ್ತಿಗೆ ಯಾಕೆ ಹೋಗ್ತೀಯಾ, ಬೇಡ ಬಿಡು ಇಲ್ಲೇ ಇರಲಿ, ಬೆಳಿಗ್ಗೆ ಬಿಡುವಂತೆ, ನಾನಿಂದ ಕಟ್ಟಾಕೋದು ಬೇಡ ಇಲ್ಲೇ ಅಂತ ಹೇಳ್ತು. ಅದಾದಮೇಲೆ ಮತ್ತೆ ಅಲ್ಲೇ ಅಮ್ಮ ಆಮೇಲೆ ಸಮಾಧಾನ ಮಾಡಿ ಮತ್ತೆ ಹಾಲು ಹಾಕಿ ಅನ್ನ ಸಾಂಬಾರು ಇತ್ತು ಅದನ್ನ ಕಳಿಸಿ ಹಾಕಿದ್ಮೇಲೆ ತಿಂದ್ಬಿಟ್ಟು ಮತ್ತೆ ಮನೆಗೆ ಕೊಳ್ತು. ಮತ್ತೆ 3 o'clock ಸ್ಟಾರ್ಟ್ ಮಾಡ್ತು. ಮತ್ತೆ ಅಮ್ಮ ಹಾಲು ಹಾಕಿ ಮಲಗಿದ್ಮೇಲೆ ಆಮೇಲೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದದು ಕಿಡ್ಸೋಕ್ಕೆ. ಅದಾದಮೇಲೆ ಬೆಳಿಗ್ಗೆ ಎದ್ದು ವಾಕಿಂಗ್ ಕರ್ಕೊಂಡು ಹೋದೆ. ಅಲಸಿದ ಅನ್ನ ತಿಂದು ನಾಯಿಗೆ ಇರುವ ನಿಯತ್ತು ಬಿಸಿ ಅನ್ನ ತಿಂದರೂ ಮನುಷ್ಯನಿಗೆ ಇರುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿಯೊಬ್ಬರ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನನ್ನ ವೀಡಿಯೋಸ್ ಎವ್ರಿ ಸಂಡೇ 12:30ಗೆ ಮತ್ತು ಎವ್ರಿ ಟ್ಯೂಸ್ಡೇ 3 o'clock ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೇ ಟೇಕ್ ಕೇರ್. ಬೈ ಬೈ ಗೈಸ್.